ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ನಾವಿವತ್ತು ಟ್ಯಾರೋ ಕಾರ್ಡ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಟ್ಯಾರೋ ಅಂತಂದರೆ ಏನು ಅಂತಂದರೆ ಅದು ಭವಿಷ್ಯವನ್ನು ಹೇಳುವಂಥದ್ದು, ಫಾರ್ಚ್ಯೂನ್ ಟೆಲ್ಲಿಂಗ್ ಅಂತ ಏನು ಹೇಳ್ತೀವಿ, ಪ್ರೆಡಿಕ್ಷನ್ ಅಂತ ಏನು ಹೇಳ್ತೀವಿ, ವಿಷಯವನ್ನು ಮುಂದೆ ನಡೆಯುವಂಥ ವಿಷಯಗಳನ್ನು ಹೇಳುವಂಥದ್ದು. ಸೆಲ್ಫ್ ರಿಫ್ಲೆಕ್ಷನ್ ಅಂದರೆ ನಮ್ಮ ಬಗ್ಗೆ ನಾವು ಏನು ಅಂದ್ಕೊಂಡಿದ್ದೀವಿ, ನಮ್ಮ ಜೀವನದ ಹಾದಿಯ ಬಗ್ಗೆ ಒಂದು ಯೋಚನಾ ಲಹರಿನಲ್ಲಿರೋದು, ನಿರ್ಧಾರಗಳನ್ನು ತಗೊಳ್ಳೋದು, ಮತ್ತು ಹಿಂದಿನ ವೃತ್ತಾಂತವನ್ನು ಅರಿತುಕೊಳ್ಳೋದು. ಇನ್ಸೈಟ್ ಇಂಟು ದ ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್. ಪಾಸ್ಟ್ ಇರ್ಬೋದು, ವರ್ತಮಾನ ಪ್ರೆಸೆಂಟ್ ಇರ್ಬೋದು, ಫ್ಯೂಚರ್ ಭವಿಷ್ಯ ಇರ್ಬೋದು. ಇದೆಲ್ಲದರ ಬಗ್ಗೆ ಒಂದು ಸಮತೋಲನವಾದ ಒಂದು ಆಯ್ಕೆಗಳನ್ನು ಅರಿತುಕೊಳ್ಳೋದು, ಇದೆಲ್ಲವೂ ಬರುತ್ತೆ. ಮತ್ತು ಕೆಲವೊಂದು ಉತ್ತರಗಳನ್ನು ನಾವು ನಿರೀಕ್ಷಿಸೋದು, ಉತ್ತರಗಳನ್ನು ಕಂಡುಕೊಳ್ಳೋದು, ಫೈಂಡಿಂಗ್ ಆನ್ಸರ್ಸ್, ಟ್ರೂತ್ ಸೀಕರ್ಸ್ ಅಂತ ಏನು ಹೇಳ್ತೀವಿ, ನಿಜವನ್ನು ಹುಡುಕ್ತಾ ಇರುವಂಥವ್ರು ಅಂತ ಏನು ಹೇಳ್ತೀವಿ, ಅದು ಒಂದು ಬರುತ್ತೆ. ಟ್ಯಾರೋ ಅಂತಂದಾಗ ಮುಖ್ಯವಾದ ವಿಷಯ ಏನು ಅಂತಂದರೆ ನಾವು ಹೇಗೆ ಅದನ್ನು ಬಿಡಿಸಿ ಹೇಳ್ತೀವಿ. ಅಂದರೆ ಟ್ಯಾರೋ ರೀಡರ್ ಏನಿರ್ತಾರೆ, ಟ್ಯಾರೋ ಕಾರ್ಡ್ಸನ್ನು ತೋರಿಸ್ತೀನಿ ನೋಡಿ ನಿಮಗೆ, ಅದಕ್ಕೆ ತುಂಬ ಗೌರವವನ್ನು ಕೊಡಬೇಕು. ನೋಡಿ, ಇದು ಟ್ಯಾರೋ ಡೆಕ್ ಅಂತ ಹೇಳ್ತೀವಿ. ಇದರಲ್ಲಿ ಸುಮಾರು ವೆರೈಟಿ ಬರುತ್ತೆ, ಸುಮಾರು ಬರುತ್ತೆ. ನೋಡಿ, ಒಂದು ಒಳ್ಳೆ ಬ್ಯಾಗಲ್ಲಿ ಹಾಕಿಟ್ಟಿದ್ದೀನಿ. ಅದಕ್ಕೆ ಇದೊಂದು ಟೇಬಲ್ ಕ್ಲಾತ್ ಇದ್ದರೂ ಅದರ ಮೇಲೆ ಇನ್ನೊಂದು ಅದಕ್ಕೆ ಆದಂಥ ಒಂದು ದೈವಿಕತೆ ಇರುವಂಥ ಒಂದು ಬಟ್ಟೆನ ಹಾಕಿದ್ದೀನಿ. ಇದು ಡಿವಿನೇಷನ್ ಟೂಲ್ಸ್ ಅಂತ ಹೇಳ್ತಾರೆ, ದೈವಿಕ ದಿಕ್ಸೂಚಿಗಳು, ಮಾರ್ಗಸೂಚಿಗಳು ಅಂತ. ಮತ್ತು ನೋಡಿ, ಕ್ರಿಸ್ಟಲ್ಸ್ ಇದೆ, ಅಂದರೆ ಆ ಒಂದು ಮಾಹೋಲ್ ಸೆಟ್ ಮಾಡಬೇಕು ಅಂತಾರಲ್ಲ ಆ ಥರ ಕ್ರಿಸ್ಟಲ್ ಏಂಜಲ್ಸ್ ಇದೆ, ಮತ್ತು ಒಂದು ಬೆಲ್ ಇದೆ, ಏಕೆಂದರೆ ಗಂಟನಾದ ಘನಕೋಟಿ ಪುಣ್ಯ ಅಂತ ಹೇಳ್ತಾರೆ. ಮತ್ತು ಡೌಟ್ ಆದರೆ ತಿಳ್ಕೊಳ್ಳೋದಕ್ಕೆ ಒಂದು ಪೆಂಡುಲಮ್ ಕೂಡ ಇದೆ, ಪೆಂಡುಲಮ್ ಡೌಸಿಂಗ್ ಅಂತ ಹೇಳ್ತೀವಲ್ಲ ಆ ಥರ. ಇದರ ಬಗ್ಗೆ ಮತ್ತೆ ಯಾವಾಗಲಾದರೂ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಈ ಒಂದು ದ ಲೈಟ್ ಸೀಕರ್ಸ್ ಟ್ಯಾರೋ ಅನ್ನೋದನ್ನು ನಾನು ಇವತ್ತಿಗೆ ಆಯ್ಕೆ ಮಾಡ್ಕೊಂಡಿದ್ದೀನಿ. ಸೊ ಈ ಟ್ಯಾರೋ ಡೆಕ್ಕನ್ನು ನಾವು ಓಪನ್ ಮಾಡಿದಾಗ ನೋಡಿ, ಟೋಟಲ್ 78 ಕಾರ್ಡ್ಸ್ ಇರುತ್ತೆ. ಇದನ್ನು ಇಲ್ಲಿ ಪಕ್ಕಕ್ಕೆ ಇಡ್ತೀನಿ, ಇದನ್ನು ಕೂಡ ಪಕ್ಕಕ್ಕೆ ಇಡ್ತೀನಿ. ನೋಡಿ, ಈ ಒಂದು ಬುಕ್ಕಲ್ಲಿ ಕೆಲವೊಂದು ಸಣ್ಣ ಡೀಟೇಲ್ಸ್ ಅದರ ಬಗ್ಗೆ ಇರುತ್ತೆ. ಮತ್ತು ಕಾರ್ಡ್ಸ್ ನೋಡಿ, ಒಂದು ಕಡೆ ಹೀಗಿರುತ್ತೆ, ಇನ್ನೊಂದು ಕಡೆ ಅದರ ಒಂದು ಡೀಟೇಲ್ಸ್ ಇರುತ್ತೆ. ಸೊ ಈ ಕಾರ್ಡ್ಸನ್ನು ಇಟ್ಕೊಂಡು ನಾವು ಕೆಲವೊಂದು ವಿಷಯಗಳನ್ನು ಹೇಳ್ತೀವಿ. ಮತ್ತು ನಾವು ಈ ಬುಕ್ ನೋಡಿಕೊಂಡು ಹೇಳೋದು ಏನೂ ವಿಶೇಷ ಅಲ್ಲ ಸ್ನೇಹಿತರೆ. ಏನಂತಂದರೆ ದ ಟ್ಯಾರೋ ರೀಡರ್, ಯಾರು ಟ್ಯಾರೋನ ಓದ್ತಾರೋ, ಯಾರು ಟ್ಯಾರೋ ಒಳಗೆ ಹೋಗಿ ವಿಷಯಗಳನ್ನು ಹೇಳ್ತಾರೋ, ಅವರು ಚಾನಲೈಸ್ ಆಗಬೇಕು, ಗೈಡೆನ್ಸ್ ಸಿಗಬೇಕು. ಅಂದರೆ ಎಲ್ಲಿಂದ ಗೈಡೆನ್ಸ್ ಸಿಗಬೇಕು? ಹೆಡ್ ಆಫೀಸಿಂದ, ಸೋರ್ಸಿಂದ. ಅಂದರೆ ನಮ್ಮ ಹೈಯರ್ ಸೆಲ್ಫ್ ಅಂತ ಏನು ಹೇಳ್ತೀವಿ, ಆ ಒಂದು ನಮ್ಮ ಆತ್ಮದ ಒಂದು ಅಂಶ ಆ ದೇವರಿಗೆ ಕನೆಕ್ಟ್ ಆಗಬೇಕು. ಆ ಚಾನಲಿಂಗ್ ಅಂದಾಗ ದೇವರಿಂದ ನಮಗೆ ವಿಷಯಗಳು ಬರಬೇಕು, ದೇವರಿಂದ ಮೆಸೇಜಸ್ ಬರಬೇಕು, ಯೂನಿವರ್ಸಿಂದ ಮೆಸೇಜಸ್ ಬರಬೇಕು. ಆ ಗೈಡೆನ್ಸ್, ಆ ಚಾನಲಿಂಗ್ ಇದ್ದಾಗ ಆ ಒಂದು ಟ್ಯಾರೋ ತುಂಬ ಎಫೆಕ್ಟಿವ್ ಆಗಿ ರೀಡಿಂಗ್ ಆಗುತ್ತೆ. ಮತ್ತು ಟ್ಯಾರೋ ರೀಡಿಂಗ್ ಅಂತ ಅಂದಾಗ ನೀವು ಹೇಳ್ಬೋದು, ಅದು ನಮ್ಮ ಜಾತಕದ ಕುಂಡಲಿನಲ್ಲಿ ನೋಡ್ತೀವಿ ನಾವು, ಆಸ್ಟ್ರಾಲಜಿನಲ್ಲಿ ಕೂಡ ಇದೆ. ನೀವು ಅಲ್ಲಿ ಸ್ವಲ್ಪ ರಿಜಿಡ್ ಅಂತ ಅನಿಸುತ್ತೆ. ಈಗ ನೀವು ರಾಮಾಯಣ ತಗೊಳ್ಳಿ, ಮಹಾಭಾರತ ತಗೊಳ್ಳಿ, ಅಥವಾ ಈಡಿಪಸ್ ಗ್ರೀಕ್ ಡ್ರಾಮಾ ತಗೊಳ್ಳಿ, ಟ್ರಾಜಿಡಿ ತಗೊಳ್ಳಿ, ಇದು ಎಲ್ಲವನ್ನೂ ತೊಗೊಂಡಾಗ ಇದ್ರ ಬಗ್ಗೆ ಎಲ್ಲ ಏನು ಹೇಳ್ತಾ ಇದ್ದೀನಿ ಅಂತ ಹೇಳಬೇಕಂದ್ರೆ ಮತ್ತೆ ಯಾವಾಗಲಾದರೂ ಇನ್ನೊಂದು ವೀಡಿಯೋನಲ್ಲಿ ಈ ಕಥೆಗಳನ್ನು ಹೇಳ್ತೀನಿ. ಸಣ್ಣದಾಗಿ ಹೇಳಬೇಕಂದ್ರೆ ಅವರು ಅಲ್ಲಿ ಹೇಳಿದಂಥ ಜನ್ಮ ಕುಂಡಲಿಯಲ್ಲಿ ಹೇಳಿದಂಥ ವಿಷಯನ ಅದನ್ನು ತಡೆಯೋದಕ್ಕೆ ಹೋಗಿ ಮತ್ತೆ ಅದನ್ನೇ ಮಾಡ್ತಾರೆ. ಅಂದರೆ ಅದರಿಂದ ಒಂದು ಬಿಡುಗಡೆ ಇಲ್ಲ, ಅದರಿಂದ ನೀವು ತಪ್ಪಿಸ್ಕೊಳ್ಳೋಕೆ ಆಗಲ್ಲ ಅನ್ನೋದು ಅಲ್ಲಿನ ವೃತ್ತಾಂತ. ಆದರೆ ನಮ್ಮ ಒಂದು ಸಂಸ್ಥೆನಲ್ಲಿರ್ಬೋದು, ನನ್ನ ಒಂದು ನಂಬಿಕೆನಲ್ಲಿರ್ಬೋದು, ಯಾವುದೇ ಒಂದಾದರೂ ನಾವು ಮಾಡೋ ಆಯ್ಕೆಗಳ ಮೇಲೇ ನಮ್ಮ ಹಾದಿನ ನಾವು ನಿಧಾನವಾಗಿ ಮಾಡ್ಕೊಳ್ತಾ ಹೋಗ್ತೀವಿ. ಅಂದರೆ ಆ ಹಾದಿನ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ಸೊ ನಾವು ಮಾಡೋ ಆಯ್ಕೆಗಳಿಂದನೇ ಅದಾಗತ್ತೆ. ಸೊ ಈ ಟ್ಯಾರೋ ಕಾರ್ಡ್ಸಲ್ಲಿ ತುಂಬ ಸಹಜವಾಗಿ, ಸಟ್ಲ್ ಅಂತ ಏನು ಹೇಳ್ತೀವಿ, ತುಂಬ ಮೃದು ಮಧುರವಾಗಿ ವಿಷಯವನ್ನು ಹೇಳುತ್ತೆ. ಆದರೆ ಆಯ್ಕೆ ನಾವು ಮಾಡಿಕೊಂಡಾಗ ಅದರ ಬೇರೆ ರೀತಿಯಲ್ಲಿ ಅದನ್ನು ತೊಗೊಂಡು ಹೋಗೋದಕ್ಕೆ ನಾನಾ ದಾರಿಗಳನ್ನು ಕೂಡ ಅದು ತೋರಿಸುತ್ತೆ. ಅಂದರೆ ಇದು ಬಿಟ್ಟರೆ ಬೇರೆ ದಾರಿ ಇಲ್ಲ ಅನ್ನೋ ಥರ ಖಚಿತವಾಗಿ ರಿಜಿಡ್ ಆಗಿ ಹೇಳೋದಿಲ್ಲ. ಸೊ ದೇರ್ ಇಸ್ ಆನ್ ಆಪ್ಷನ್ ಫಾರ್ ಚೇಂಜ್, ಅದು ಇದರ ವಿಶೇಷ. ಮತ್ತು ನಾವು ಅದನ್ನು ಹೇಗೆ ಅರ್ಥ ಮಾಡ್ಕೋತೀವಿ ಅನ್ನೋದು ಕೀ. ಅಂದರೆ ಇಂಟರ್ಪ್ರಿಟೇಷನ್, ಇಂಟ್ಯೂಷನ್ ಈಸ್ ದ ಕೀ, ಚಾನಲಿಂಗ್, ಇದು ಮೂರು ತುಂಬ ಮುಖ್ಯವಾದ ಅಂಶ ಅಂತ ಹೇಳ್ಬೋದು. ICI ಅನ್ಬೋದು, ಇಂಟ್ಯೂಷನ್, ಚಾನಲಿಂಗ್, ಇಂಟರ್ಪ್ರಿಟೇಷನ್. ಇಂಟ್ಯೂಷನ್ ಅಂತಂದಾಗ ಕೆಲವೊಂದು ವಿಷಯ ನನಗೆ ಯಾಕೋ ಹೀಗೆ ಅನ್ನಿಸ್ತಾ ಇದೆ ಅಂತ ಹೇಳ್ತೀವಿ. ಅಂದರೆ 6ನೇ ಇಂದ್ರಿಯದ ಅರಿವು, ಅರಿವಿನ ಕಣ್ಣು ಅಂತ ಹೇಳ್ತೀವಿ. ಸೊ ಇಂಟ್ಯೂಟಿವ್ ಎನರ್ಜಿ ಇರಬೇಕು. ಮತ್ತು ಚಾನಲಿಂಗ್ ಅಂದಾಗ ಬ್ರಹ್ಮಾಂಡದಿಂದ ನಾವು ಕೆಲವೊಂದು ಮೆಸೇಜಸನ್ನು ಸ್ವೀಕರಿಸುವಂಥ ಒಂದು ಕೆಪಾಸಿಟಿ ಇರಬೇಕು. ಮತ್ತು ಅದನ್ನು ಹೇಗೆ ನಾವು ಬಿಡಿಸಿ ಹೇಳ್ತೀವಿ, ಕೆಲವೊಮ್ಮೆ ಕೆಲವೊಂದು ವಿಷಯಗಳನ್ನು ಕೆಲವರು ಹೇಳಿದಾಗ ಅದರ ಅರ್ಥವನ್ನು ಅರ್ಥ ಮಾಡಿಕೊಳ್ಳೋ ಅಂಥ ಒಂದು ಆಳವಾದ ಮನಪಕ್ವ ನಮ್ಮಲ್ಲಿ ಇರಬೇಕು. ಸೊ ಇದು ಟ್ಯಾರೋ ಕಾರ್ಡ್ಸ್ ಅಂದಾಗ ನಾನು ತೊಗೊಂಡಿರೋದು ಇವತ್ತು 78 ಕಾರ್ಡ್ಸ್ ಡೆಕ್, ಅಂದರೆ 78 ಕಾರ್ಡುಗಳಿದೆ. ಅದರಲ್ಲಿ 22 ಮೇಜರ್ ಅರ್ಕಾನ,
ಮತ್ತು 56 ಮೈನರ್ ಅರ್ಕಾನ, ಎರಡನ್ನೂ ಸೇರಿಸಿದಾಗ 78 ಕಾರ್ಡ್ ಬರುತ್ತೆ. ಸೊ ಮೇಜರ್ ಅರ್ಕಾನದಲ್ಲಿ ತಗೊಂಡ್ರೆ ಮೊದಲ ಕಾರ್ಡು ಫೂಲ್ ಅಂತ ಬರುತ್ತೆ. ಅದು ಕಾರ್ಡ್ ಹೆಸರೇ ಫೂಲ್ಸ್ ಕಾರ್ಡ್ ಅಂತ ಹೇಳ್ಬಿಟ್ಟು, ಅದು ಬಿಗಿನಿಂಗ್, ಆರಂಭ. ಅಂದ್ರೆ ಆರಂಭದಲ್ಲಿ ನಾವು ಹೇಗಿರ್ತೀವಿ, ವಿ ಆರ್ ಆಲ್ ಫೂಲ್ಸ್ ಅಲ್ವಾ, ಮುಟ್ಟಾಳರ ತರ ಇರ್ತೀವಿ. ಅಂದ್ರೆ ಮುಗ್ಧತೆನ ಕೂಡ ಮುಟ್ಟಾಳತನ, ಮುಗ್ಧತೆ ಮಧ್ಯ ದೇರ್ ಇಸ್ ಅ ಥಿನ್ ಲೈನ್, ತುಂಬಾ ಒಂದು ಸಣ್ಣ ರೇಖೆ ಮಾತ್ರ ಅದನ್ನ ಬೇರ್ಪಡಿಸೋದು. ಸೊ ಫೂಲ್ ಅಂತಂದಾಗ ಬಿಗಿನಿಂಗ್, ಯಾವುದೋ ಒಂದು ವಿಷಯ ಆರಂಭ ಆಗತ್ತೆ, ನಿನಗೆ ಅದರ ಬಗ್ಗೆ ಅರಿವಿಲ್ಲ, ಆದ್ರೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅಂತ ಅನ್ಕೋಬಹುದು. ಮೆಜಿಷಿಯನ್ ಕಾರ್ಡ್ ಬಂದಾಗ ಮ್ಯಾನಿಫೆಸ್ಟೇಷನ್ ನಿಮಗೆ ಗೊತ್ತೇ ಇದೆ, ನಾನು ಬಿಡಿಸಿ ಹೇಳಬೇಕಾಗೇ ಇಲ್ಲ. ಹೈ ಪ್ರೀಸ್ಟೆಸ್ ಅಂತಂದಾಗ ಇಂಟ್ಯೂಷನ್, ಅರಿವಿನ ಕಣ್ಣು ಅಂತ ಹೇಳಿದೆ. ಎಂಪ್ರೆಸ್ ಅಂದ್ರೆ ಅರಸಿ, ಒಡತಿ ಅಂತಂದಾಗ ಕ್ರಿಯೇಟಿವಿಟಿ ಅಂತಂದಾಗ ಮಕ್ಕಳು ಕೂಡ, ಯಾಕೆಂದ್ರೆ ಎಂಪ್ರೆಸ್ ಅಂದ್ರೆ ಅವಳು ತಾಯಿ ಕೂಡ ಆಗ್ತಾಳೆ ಅಲ್ವಾ. ಎಂಪರರ್ ಅಂತಂದಾಗ ಅಥಾರಿಟಿ, ಗತ್ತು, ಘನತೆ. ಲವರ್ಸ್ ಅಂತಂದಾಗ ರಿಲೇಶನ್ಶಿಪ್, ಸಂಬಂಧಗಳು ಬರುತ್ತೆ. ಪ್ರೇಮಿಗಳು ಅಂತಂದಾಗ ಅಂದ್ರೆ ಆ ಕಾರ್ಡಲ್ಲೇ ಆ ಚಿತ್ರಗಳಿರುತ್ತೆ. ಫಾರ್ ಎಕ್ಸಾಂಪಲ್ ಮೆಜಿಷಿಯನ್ ಕಾರ್ಡ್ ಒಂದನ್ನ ತೋರಿಸ್ತೀನಿ, ಹೀಗೆ ಇರುತ್ತೆ ಆಯ್ತಾ, ಮೆಜಿಷಿಯನ್ ಕಾರ್ಡ್ ಇದು. ಸೊ ಈ ತರ ಕೆಲವೊಂದು ಕಾರ್ಡ್ಸ್ ಇರುತ್ತೆ. ಸೊ ಇದನ್ನ ನೀವು ನೋಡ್ಕೊಂಡಾಗ ನಿಮಗೆ ಅರ್ಥ ಆಗತ್ತೆ. ಮತ್ತೆ ಲವರ್ಸ್ ಅಂದಾಗ ರಿಲೇಶನ್ಶಿಪ್, ಚಾರಿಯಟ್ ಅಂತಂದಾಗ, ರಥ ಅಂತಂದಾಗ ಕಂಟ್ರೋಲ್ ಅಂತಂದಾಗ ಚಾರಿಯಟ್ ಮೇಲೆ ಕಂಟ್ರೋಲ್ ಇರಬೇಕಲ್ಲ, ಮತ್ತೆ ವೇಗ ಅಂತ ಹೇಳ್ಬೋದು. ಅಥವಾ ಅಂದ್ರೆ ಅದು ಒಂದನ್ನ ನೀವು ನೋಡಿದಾಗ ನಾನಾ ಥರ ಅದನ್ನ ಇಂಟರ್ಪ್ರೇಟ್ ಮಾಡ್ಬೋದು. ಕಂಟ್ರೋಲ್ ಅನ್ಬೋದು, ವೇಗ ಅಂತ ಅನ್ಬೋದು, ಮುಂದಕ್ಕೆ ಹೋಗೋದು, ಪ್ರೋಗ್ರೆಸ್ ಅಂತ ಹೇಳ್ಬೋದು, ಅಭಿವೃದ್ಧಿ ಅಂತ ಹೇಳ್ಬೋದು, ನಾನಾ ಅರ್ಥಗಳು ಬರುತ್ತೆ. ಸ್ಟ್ರೆಂತ್ ಅಂತಂದಾಗ ಕರೇಜ್ ಆಯ್ತಾ. ಮತ್ತೆ ಹರ್ಮಿಟ್ ಅಂತಂದಾಗ ಸನ್ಯಾಸಿ, ಕಾಡಲ್ಲಿರುವಂತ ಒಂದು ಯೋಗಿ ಅಂತ ಹೇಳಿ. ಅಂತಂದಾಗ ಇಂಟ್ರೋಸ್ಪೆಕ್ಷನ್, ಸನ್ಯಾಸಿ ಏನ್ ಮಾಡ್ತಾನೆ, ಸಾಧು ಸನ್ಯಾಸಿ, ಕಾಡಲ್ಲಿರೋರು ಏನ್ ಮಾಡ್ತಾರೆ, ಸದಾ ಕಣ್ಣು ಮುಚ್ಕೊಂಡು ಧ್ಯಾನದಲ್ಲಿ ಇರ್ತಾರೆ ಅಲ್ವಾ, ಅಂದ್ರೆ ಇಂಟ್ರೋಸ್ಪೆಕ್ಷನ್. ಅದು ವೀಲ್ ಆಫ್ ಫಾರ್ಚೂನ್ ಅಂತ ಹೇಳ್ತಾರೆ. ಅಂದ್ರೆ ವೀಲ್ ಆಫ್ ಫಾರ್ಚೂನ್ ಅಂದ್ರೆ ಒಂದು ಚಕ್ರದ ಒಂದು ಚಿತ್ರ ಇರುತ್ತೆ. ವೀಲ್ ಆಫ್ ಫಾರ್ಚೂನ್ ಅಂತಂದಾಗ ಫೇಟ್, ಡೆಸ್ಟಿನಿ, ಹಣೆ ಬರಹ ಅಂತ ಏನ್ ಹೇಳ್ತಾರೆ ಅದು. ಜಸ್ಟಿಸ್ ಅಂತಂದಾಗ ನ್ಯಾಯ ಅಂತಂದಾಗ ಹೇಗೆ ನಾವು ಅದನ್ನ ಮುಂದಕ್ಕೆ ತಗೊಂಡು ಹೋಗ್ತೀವಿ, ಫೇರ್, ಯಾವುದು ನ್ಯಾಯಬದ್ಧವಾದುದು ಅಂತ ಹೇಳಿ. ಮತ್ತೆ ಹ್ಯಾಂಗ್ ಮ್ಯಾನ್ ಅಂತಂದಾಗ ಸ್ಯಾಕ್ರಿಫೈಸ್. ನೋಡಿ ಹ್ಯಾಂಗ್ ಮ್ಯಾನ್ ಕೂಡ ಇಲ್ಲೆಲ್ಲೋ ಕಾಣಿಸ್ತು ನಂಗೆ. ಹ್ಯಾಂಗ್ ಮ್ಯಾನ್ ಅಂದಾಗ ಸ್ಯಾಕ್ರಿಫೈಸ್, ತನ್ನ ಒಂದು ಜೀವನವನ್ನು ಅವನು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾನೆ. ಅಥವಾ ಯಾವುದೋ ಒಂದು ವಿಷಯ, ಸ್ಯಾಕ್ರಿಫೈಸ್ ಅಂದಾಗ ಜೀವನೇ ಕೊಡಬೇಕು ಅಂತಲ್ಲ. ಅಣ್ಣ ತಮ್ಮ, ಅಕ್ಕ ತಂಗಿ ಅಥವಾ ಅಣ್ಣ ತಂಗಿ ಏನೋ ಇರ್ತಾರೆ, ಒಬ್ರು ಮಾತ್ರ ಓದಕ್ಕೆ ಸಾಧ್ಯ, ಇನ್ನೊಬ್ರಿಗೆ ಹಣ ಇಲ್ಲ ಅಂದಾಗ ಆಯಿತು ನಾನು ಕೆಲಸ ಹೋಗಿ ನಿನ್ನನ್ನು ಓದಿಸ್ತೀನಿ ಅನ್ನೋದು ಒಂದು ಸ್ಯಾಕ್ರಿಫೈಸ್ ಅಲ್ವಾ. ಅವರು ಓದಿದ್ರೆ ಅವರು ಮುಂದಕ್ಕೆ ಹೋಗ್ತಿದ್ರು, ಆದರೆ ಅವರು ಸಂಸಾರದ ಭಾರವನ್ನು, ನೊಗವನ್ನು ಹೊತ್ತು ತಮ್ಮನನ್ನೋ ತಂಗಿ, ಅದು ಕೂಡ ಒಂದು ಸ್ಯಾಕ್ರಿಫೈಸ್ ಅಲ್ವಾ, ಆ ಥರ. ಮತ್ತೆ ಡೆತ್ ಅಂತಂದಾಗ ಸಾವು ಅಂದಾಗ ಟ್ರಾನ್ಸ್ಫಾರ್ಮೇಷನ್, ಅಂದರೆ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗುವಂಥ ಒಂದು ಟ್ರಾನ್ಸ್ಫಾರ್ಮೇಷನ್. ಟೆಂಪರೆನ್ಸ್ ಅಂದಾಗ ಬ್ಯಾಲೆನ್ಸ್, ಹಾರ್ಮನಿ, ಅಂದರೆ ಸಮತೋಲನ ಇರಬೇಕು. ಡೆವಿಲ್ ಅಂತಂದಾಗ ಟೆಂಪ್ಟೇಷನ್, ಅಂದರೆ ಸೈಟನ್ ಅಂತ ಹೇಳ್ತಾರಲ್ಲ, ಡೆವಿಲ್ ಅಂದಾಗ ಟೆಂಪ್ಟೇಷನ್. ಅಂದರೆ ನಮಗೂ ಬೇಕಾದಷ್ಟು ಡೆವಿಲ್ ಸಿಗ್ತಾ ಇರುತ್ತೆ, ಅಂದರೆ ಒಂದು ಟೆಂಪ್ಟೇಷನ್ ಇದ್ದೇ ಇರುತ್ತೆ. ಈಗ ಕುಡಿಯೋದು, ಸಿಗರೇಟ್ ಸೇದೋದೆಲ್ಲ ಹಳೆ ಟೆಂಪ್ಟೇಷನ್ ಆಯಿತು. ಶೇರ್ ಮಾರ್ಕೆಟು, ಏನು ರಮ್ಮಿ ಸರ್ಕಲ್ಲು, ಇದೆಲ್ಲ ಟೆಂಪ್ಟೇಷನ್ ಆಗೋಯ್ತು ಆಯಿತಾ. ನೀವು ದುಡ್ಡನ್ನು ನಾವು ದುಪ್ಪಟ ಮಾಡ್ಕೊಡ್ತೀವಿ, 2 ಮಾಡ್ಕೊಡ್ತೀವಿ, 3 ಮಾಡ್ಕೊಡ್ತೀವಿ. ನಮ್ಮ ತಂದೆ ಯಾವಾಗಲೂ ನಮ್ಮ ಚಿಕ್ಕವರಿದ್ದಾಗಲಿಂದ ಒಂದು ಹೇಳೋರು, ಆಸೆ ಇರಬೇಕು ಆದರೆ ದುರಾಸೆ ಇರಬಾರ್ದು ಮಗಳೇ. ಆಸೆ ಇದ್ದು ಮೋಸ ಹೋದರೆ ಅದಕ್ಕೆ ನಾವು ಕನಿಕರ ಪಡಬೇಕು. ಅಂದರೆ ನಿನ್ನ ದುಡ್ಡನ್ನು 4 ತಿಂಗಳಲ್ಲಿ 4 ಪಟ್ಟು ಮಾಡಿಕೊಡ್ತೀನಿ, 4ರಷ್ಟು ನಾನು ನಿನಗೆ ಬಡ್ಡಿಯನ್ನು ಕೊಡ್ತೀನಿ ಅಂದರೆ ಅದು ಹೇಗೆ ಸಾಧ್ಯ? ಒಂಚೂರು ಯೋಚನೆ ಮಾಡು. ಅದು ದುರಾಸೆಗೆ ನಾವು ದುಡ್ಡು ಕೊಡ್ತೀವಿ, ಅವ್ರು ತೊಗೊಂಡು ಓಡೋಗ್ತಾರೆ, ಅವರು ತಪ್ಪು ಅನ್ನೋದಕ್ಕಿಂತ ನಮ್ಮ ಮುಟ್ಟಾಳತನ ಅಂತ ಹೇಳೋರು. ಸೊ ಅದು ಟೆಂಪ್ಟೇಷನ್. ಮತ್ತು ಟವರ್ ಅಂತಂದಾಗ ಒಂದು ಚೇಂಜ್, ಅಂದರೆ ಟವರ್ ಅಂತಂದಾಗ ಹೈಟಲ್ಲಿರುತ್ತೆ, ಒಂದು ರೆಕಗ್ನಿಷನ್ ಅಂತ ಇರ್ಬೋದು. ಈಗ ಟವರ್ ಎಲ್ಲಿಂದನೂ ಕಾಣುತ್ತೆ ಅಂತ ಒಂದು ಬೆಳವಣಿಗೆಯ ಒಂದು ಸಂಕೇತ ಇರ್ಬೋದು. ಇದು ಮೇಜರ್ ಅರ್ಕಾನ. ಮೈನರ್ ಅರ್ಕಾನ ಅಂದಾಗ ಸೂಟ್ಸ್ ಅಂತ ಬರುತ್ತೆ, 4 ಸೂಟ್ಸ್ ಬರುತ್ತೆ. ಫಸ್ಟ್ ಒನ್ನು ವಾಂಡ್ಸ್ ಅಂತ ಕರೀತಾರೆ. ಆ ವಾಂಡ್ಸಲ್ಲಿ ಬೆಂಕಿ ಅಂತಂದಾಗ ಏನು, ಬೆಂಕಿ ಒಂದು ಕಡೆ ಸುಮ್ಮನೆ ಇರತ್ತಾ, ಒಂದೇ ಕಡೆ ಇದ್ರೂ ಅದು ಹೀಗೆ ಹರಿದಾಡ್ತಾ ಇರುತ್ತೆ, ಮತ್ತು ಅದಕ್ಕೆ ಸಿಮೆಟ್ರಿ ಇರೋದಿಲ್ಲ. ಆ್ಯಕ್ಷನ್, ಕ್ರಿಯೇಟಿವಿಟಿ ಮತ್ತು ಸ್ಪೀಡ್ ಇದೆಲ್ಲ ಇರುತ್ತೆ. ಮತ್ತು ಪರ್ಪಸ್ ಇರುತ್ತೆ. ಬೆಂಕಿ ಸುಡೋದೇ ಅದರ ಒಂದು ಪರ್ಪಸ್, ಬೆಂಕಿ ಶ್ಯೂರ್ ಆಫ್ ಇಟ್ಸ್ ಪರ್ಪಸ್ ಅಲ್ವಾ. ಮತ್ತು ಎರಡನೇದು ಕಪ್ಸ್ ಅಂತ ಹೇಳ್ತಾರೆ. ಕಪ್ಪಲ್ಲಿ ಏನಿರುತ್ತೆ, ಸಾಧಾರಣ ನೀರು ಅಲ್ವಾ, ಲಿಕ್ವಿಡ್. ಕಪ್ ಅಂತಂದಾಗ ಇಮೋಷನ್, ಭಾವನೆಗಳು, ಮತ್ತು ಭಾವನೆಗಳು ಅಂತ ಬಂದಾಗ ಸಂಬಂಧಗಳು, ಮತ್ತು ಇಂಟ್ಯೂಷನ್, ಇದಿಷ್ಟು ಕಪ್ಸಲ್ಲಿ ಬರುತ್ತೆ. ಮತ್ತು ಸ್ವೋರ್ಡ್ಸ್ ಅಂತಂದಾಗ ಖಡ್ಗ, ನಿಮಗೆ ಗೊತ್ತೇ ಇದೆ. ಅಂತಂದಾಗ ಅದು ಗಾಳಿ, ಸ್ವೋರ್ಡ್ ಎಲ್ಲಿ ಬೀಸ್ತೀವಿ, ಗಾಳಿನಲ್ಲಿ ಬೀಸ್ತೀವಲ್ವಾ. ಬುದ್ಧಿ, ಜ್ಞಾನ, ಅಂದರೆ ಇಂಟೆಲೆಕ್ಟ್ ಅಂತ ಏನು ಹೇಳ್ತೀವಿ, ಅದು ಈ ಸ್ವೋರ್ಡ್ಸಲ್ಲಿ ಬರುತ್ತೆ. ಮತ್ತು ಇಂಟೆಲೆಕ್ಟ್ ಅಂತ ಬಂದಾಗ ಕಾನ್ಫ್ಲಿಕ್ಟ್ ಇರುತ್ತೆ. ಸೈನ್ಸ್, ರಿಲಿಜನ್, ಸ್ಪಿರಿಚುವಲಿಸಮ್, ಇದಕ್ಕೆ ಯಾವಾಗಲೂ ಒಂದು ಕಾನ್ಫ್ಲಿಕ್ಟ್ ಇರುತ್ತಲ್ವ. ಮತ್ತು ಸ್ವೋರ್ಡ್ಸಲ್ಲಿ ಕಮ್ಯುನಿಕೇಷನ್ ಕೂಡ ಇರುತ್ತೆ. ಈಗ ಇಬ್ಬರು ಕತ್ತಿ ವರ್ಷೆ ಮಾಡಬೇಕು, ಟಕ್
ಟಕ್ ಅನ್ನೋದು ಕೂಡ ಒಂದು ಥರ ಕಮ್ಯುನಿಕೇಷನ್ನೇ ಅಲ್ವಾ. ಮತ್ತು ಯಾವಾಗ ಎಲ್ಲಿ ಹೊಡಿತಾರೆ ಅಲ್ಲಿ ತಕ್ಷಣಕ್ಕೆ ಅಡ್ಡ ಹಿಡಿಯೋದು ಅದು ಒಂದು ಥರ ಕಮ್ಯುನಿಕೇಷನ್ನೇ, ಅದರಲ್ಲೇ ಒಂದು ಸಂದೇಶವನ್ನು ಕೊಡ್ತಾ ಇರ್ತಾರೆ. ನಾಲ್ಕನೇದು ಪೆಂಟೆಕಲ್ಸ್ ಅಂದಾಗ ಭೂಮಿ ಅಂತಂದಾಗ ಲೌಕಿಕವಾದ ಸಂಬಂಧಪಟ್ಟಿದ್ದೆಲ್ಲ, ಮನೆ ಮಠ ಕಾರು ದುಡ್ಡು ಹಣ ಎಲ್ಲ. ಮತ್ತು ಭೂಮಿ ಅಂದಾಗ ಸ್ಥಿರತೆ ಕೂಡ, ಸ್ಟೆಬಿಲಿಟಿ ಕೂಡ ಅಲ್ವಾ. ಮತ್ತು ರಿಸೋರ್ಸ್ ಕೂಡ, ನಾವು ಬದುಕಿರೋದು ಭೂಮಿ ಮೇಲೆ ಅಲ್ವಾ, ಸೊ ಅದು ಕೂಡ ಬರುತ್ತೆ. ಮತ್ತು ಮೈನರ್ ಆರ್ಕ್ಯಾನಲ್ಲಿ ಸ್ಟಾರ್ ಬರುತ್ತೆ. ಸ್ಟಾರ್ ಅಂತಂದಾಗ ಏನು, ಹೋಪ್, ನನ್ನ ಸ್ಟಾರ್ ಚೆನ್ನಾಗಿದೆ ಅಂತ ಹೇಳ್ತೀವಲ್ಲ. ಮೂನ್, ಚಂದ್ರ ಅಂದಾಗ ಇಲ್ಯೂಷನ್, ಅಂದರೆ ಚಂದ್ರನಿಗೆ ತನ್ನದೇ ಬೆಳಕಿಲ್ಲ ಅಲ್ವಾ, ಸೂರ್ಯನ ಬೆಳಕನ್ನು ತಗೊಳ್ಳೋದು. ಸೊ ಚಂದ್ರ ಬಂದು ಒಂದು ಇಲ್ಯೂಷನ್, ನಿಜ ಅಲ್ಲ ಅಂತ ಹೇಳಿ, ಅದು ಒಂದು ಛಾಯೆ ಮಾತ್ರ ಅನ್ನೋ ಹಾಗೆ. ಸನ್ ಅಂದಾಗ ಆಪ್ಟಿಮಿಸಮ್, ಅಂದರೆ ಸಕಾರಾತ್ಮಕತೆ. ಜಡ್ಜ್ಮೆಂಟ್ ಅಂದಾಗ ಅವೇರ್ನೆಸ್, ನನ್ನ ಅರಿವು ಅಂತ ಹೇಳಿ. ವರ್ಲ್ಡ್ ಅಂತಂದಾಗ ಒಂದು ಕಂಪ್ಲೀಟ್ನೆಸ್, ಪ್ರಪಂಚ ಅಥವಾ ಒಂದು ವಿಶ್ವ ಅಂತಂದಾಗ ಕಂಪ್ಲೀಟ್ನೆಸ್. ವಿಶ್ವ ಅಂದಾಗ ಎಲ್ಲ ಬರುತ್ತಲ್ವ, ಪ್ರಪಂಚ ಭೂಮಿ ಅಂದಾಗ ಇಷ್ಟು ಮಾತ್ರ, ವಿಶ್ವ ಅಂದಾಗ ಎಲ್ಲವೂ ಬರುತ್ತಲ್ವ, ಅದರಲ್ಲಿ ಅದು ಅಷ್ಟು ಬರುತ್ತೆ ಅಲ್ಲಿಗೆ. ಮತ್ತು ಇದರಲ್ಲಿ ಇನ್ನೊಂದು ಬರುತ್ತೆ, ನಾನು ನಿಮಗೆ ಈ 4 ಇದ್ರ ಬಗ್ಗೆ ಹೇಳಿದೆ. ಅದು ಬಿಟ್ಟರೆ ಸೂಟ್ಸ್ ಬಗ್ಗೆ ಹೇಳಿದೆ. ನಂಬರ್ಸ್ ಬರುತ್ತೆ, A's to 10, A ಇಂದ 10 ಬರುತ್ತೆ. ಅದರಲ್ಲಿ ಸ್ಟೇಜಸ್ ಬರುತ್ತೆ, ಆಸ್ಪೆಕ್ಟ್ಸ್ ಆಫ್ ಎನರ್ಜಿ ಬರುತ್ತೆ. ಅಂದರೆ ಈಗ 1ನೇ ನಂಬರ್ ಬಂತು ಅಂದರೆ ಅದರ ಅರ್ಥ ಏನು, ನೀವು ಆ ಒಂದು ಘಟ್ಟದಲ್ಲಿ ಇದ್ದೀರಾ ಅಂತ ಹೇಳಿ. ಈಗ ನೀವು ನಿಮ್ಮ ಒಂದು ಪ್ರೊಫೆಷನನ್ನೇ ತಗೊಳ್ಳಿ. ಒಂದು ಕಾಲದಲ್ಲಿ ನಾವು ಒಂದು 100 ರೂಪಾಯಿ ಕೂಡ ಕೆಲಸ ಮಾಡಿರ್ತೀವಿ, 1000 ರೂಪಾಯಿಗೆ 100 ಕಿಲೋಮೀಟ್ರ್ ಹೋಗಿರ್ತೀವಿ. ಒಂದು ಘಟ್ಟಕ್ಕೆ ನೀವು ಬಂದಾಗ, ಒಂದು ಸ್ಥಿತಿಗೆ ನೀವು ಬಂದಾಗ ಹಾಗೆಲ್ಲ ಹೋಗೋದಿಲ್ಲ. ನಾನು ಆ ಥರ ಎಲ್ಲ ಬರಲ್ಲ, 100-200 ರೂಪಾಯಿಗೆ ನಾನು ಮಾಡೋಕ್ಕಾಗಲ್ಲ ಅಂತ ಹೇಳ್ತೀವಿ ಅಲ್ವಾ. ಅದು ಒಂದು ಸ್ಟೇಜ್ ಅಂತ ಹೇಳಿ. ಮತ್ತು ಆಸ್ಪೆಕ್ಟ್ಸ್ ಆಫ್ ಎನರ್ಜಿ, ನಾನು ಯಾವ ಮಟ್ಟದಲ್ಲಿದ್ದೀನಿ ಅಂದರೆ ಇದನ್ನು ನಾನು ಯೋಚನೆ ಕೂಡ ಮಾಡೋದಿಲ್ಲ, ಹೋದರೆ ಹೋಗಲಿ ನನ್ನ ಕೈಲಿ ಆಗೋದಿಲ್ಲ ಅಂಥೇಳಿ. ನೋಡಿ, ಸಣ್ಣ ಸಣ್ಣ ವಿಷಯದಲ್ಲಿ ಕೂಡ ಅದು ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್, ನನಗೆ ತರಕಾರಿ ತೊಗೋಬೇಕಂತಂದರೆ ಅದು ನೀಟಾಗಿ ಜೋಡಿಸಿಟ್ಟಂಥ ಗಾಡಿ ಕಡೆಗೆ ನಾನು ಹೋಗೋದು. ತುಂಬ ನೀಟಾಗಿರಬೇಕು, ಅದು ನೋಡೋಕ್ಕೆ ಚೆನ್ನಾಗಿರ್ಬೇಕು, ಚೆನ್ನಾಗಿ ಜೋಡಿಸಿರ್ಬೇಕು. ನನಗೆ ಒಂದು 10 ರೂಪಾಯಿ ಜಾಸ್ತಿ ಕೊಟ್ಟರು ಚಿಂತೆ ಇಲ್ಲ, ಕ್ವಾಲಿಟಿ ತುಂಬ ಚೆನ್ನಾಗಿರಬೇಕು. ಅದು ನನಗೆ ಖುಷಿಯಾಗಬೇಕು, ತೊಗೊಂಡಾಗ ನೋಡೋಕ್ಕೂ ಖುಷಿಯಾಗಬೇಕು, ಅದನ್ನು ಅಡುಗೆ ಮಾಡಬೇಕಾದ್ರೂ ಆ ಖುಷಿ ಇರಬೇಕು. ಕಮ್ಮಿಗೆ ಸಿಕ್ತು ಅಂತ ಎಲ್ಲೋ ರಾಶಿ ಹಾಕ್ಕೊಂಡಿರೋದು ಮಾಡೋದು ನನಗೆ ಅಷ್ಟೊಂದು ಮನಸ್ಸಿಗೆ ಬರಲ್ಲ. ಅಂದರೆ ಅದು ನೋಡೋಕ್ಕೆ ತಾಜಾ ಫ್ರೆಶ್ ಇರಬೇಕು. ಸೊ ಅಲ್ಲಿಗೆ ಐ ಆಮ್ ಇನ್ ದಟ್ ಸ್ಟೇಜ್ ಆಫ್ ಎನರ್ಜಿ ವೇರ್ ಐ ಲೈಕ್ ದ ಬೆಸ್ಟ್, ನಾಟ್ ದ ಚೀಪೆಸ್ಟ್. ಅರ್ಥ ಆಯ್ತಾ? ಬೆಸ್ಟೇ ಚೀಪಾಗಿ ಸಿಕ್ಕಿದ್ರೆ ಪರವಾಗಿಲ್ಲ, ಆದರೆ ಸುಮಾರಾಗಿದೆ ಅಂತ ಚೀಪ್ ಇರೋದು ನನಗೆ ಇಷ್ಟ ಆಗೋದಿಲ್ಲ. ಇತ್ತು ಒಂದಾನೊಂದು ಕಾಲದಲ್ಲಿ ಚೀಪಾಗಿರೋದು ಬೇಕು ಅನ್ನೋದು ಇತ್ತು, ಪರಿಸ್ಥಿತಿಗಳು ಆಗಿದ್ವು. ಅದು ಒಂದು. ಕೋರ್ಟ್ ಕಾರ್ಡ್ಸ್ ಅಂತ ಬರುತ್ತೆ, ಅದರಲ್ಲಿ ಪೇಜ್ ಅಂತ ಬರುತ್ತೆ. ಪೇಜ್ ಅಂದಾಗ ಕೆಲಸದ ಆಳು ಅನ್ನೋ ಥರ. ಪೇಜ್ ಅಂದಾಗ ಬಿಗಿನಿಂಗ್ ಮತ್ತು ಆರಂಭ ಅಂತ ಹೇಳಿ. ನೈಟ್ ಅಂತಂದಾಗ ಒಂದು ನೋಬಲ್ ಮ್ಯಾನ್ ಹೂ ಇಸ್ ಆಲ್ಸೋ ಅ ವಾರಿಯರ್. ಆ್ಯಕ್ಷನ್, ಮೂವ್ಮೆಂಟ್, ಅಂದರೆ ಟೇಕ್ ಆ್ಯಕ್ಷನ್. ನಾವು ಏನೇ ಹೇಳಿದ್ರು, ನಮಗೆ ಯಾರೇ ಏನೇ ಹೇಳಿದ್ರು ನಾವು ಆ್ಯಕ್ಷನ್ ತೊಗೊಳ್ದಿದ್ರೆ ಏನೂ ಆಗಲ್ಲ. ಆಯ್ಕೆ ಮಾಡಬೇಕು, ಆ್ಯಕ್ಷನ್ ತೊಗೋಬೇಕು, ಅಂತ ಹೇಳಬೇಕು. ಕ್ವೀನ್, ರಾಣಿ ಅಂದರೆ ನರ್ಚರಿಂಗ್, ಅಂದರೆ ಒಂಥರ ಮೃತುವರ್ಜಿಯಿಂದ ಮಮಕಾರದಿಂದ ಸಲಹೋ ಅಂತೋಳು ಅಂಥೇಳಿ. ಮತ್ತು ರಾಜ ಅಂದರೆ ಅಥಾರಿಟಿ, ಸ್ಟೆಬಿಲಿಟಿ. ಸೊ ಇದಿಷ್ಟು ಅರ್ಕಾನ ಬಗ್ಗೆ ಹೇಳಿದೆ ನಾನು. ಸೊ ಇದನ್ನು ಹೇಗೆ ಅಂತಂದರೆ, ಫಸ್ಟು ನಾವು ಒಂದು ಟ್ಯಾರೋ ಕಾರ್ಡನ್ನು ಓದಬೇಕಾದ್ರೆ ಫಸ್ಟು ಅದನ್ನು ನಾವು ಕ್ಲಿಯರ್ ಮಾಡ್ಕೋಬೇಕು. ಹೇಗೆ ಕ್ಲಿಯರ್ ಮಾಡೋದು ಅಂತಂದಾಗ, ಒಂದು ಗಾಡ್ಸ್ ಬ್ರೆತ್ ಅಂತ ಹೇಳ್ತಾರೆ. ನಮ್ಮ ಉಸಿರಲ್ಲಿ ದೈವ ಇದೆ ಅಂತ ಹೇಳಿ ಅಂತ ಆ ಉಸಿರನ್ನು ಬಿಡೋದಿರ್ಬೋದು, ಅಥವಾ ಒಂದು ಬೆಲ್, ಆ ಗಂಟಾನಾದಕ್ಕೆ, ಆ ವೈಬ್ರೇಷನ್ಗೆ ಕ್ಲಿಯರ್ ಆಗುತ್ತೆ. ಮತ್ತು ನೋಡಿ, ಕ್ರಿಸ್ಟಲ್ಸ್, ನಾನು ಆಗಲೇ ಹೇಳಿದೆ ಕ್ರಿಸ್ಟಲ್ಸ್ ಇದೆ, ಸ್ಫಟಿಕ ಇದೆ, ಅಂದರೆ ಕ್ಲಿಯರ್ ಕ್ವಾರ್ಟ್ಸ್ ಇದೆ, ರೋಸ್ ಕ್ವಾರ್ಟ್ಸ್ ಇದೆ, ಬ್ಲೂ ಅವೆಂಚುರಿನ್ ಕೂಡ ಇದೆ. ಇದು ಎಲ್ಲವೂ ನಮಗೆ ಮಾತಾಡೋದಕ್ಕೆ ಒಂದು ದಾರಿ ಮಾಡಿಕೊಡುತ್ತೆ, ನಮಗೆ ಒಂದು ಗೈಡೆನ್ಸ್ ಕೊಡುವಂಥ ಕ್ರಿಸ್ಟಲ್ಸ್ ಅಂತ ಹೇಳ್ಬೋದು. ಇಲ್ಲಿ ಕೂಡ ಗೈಡೆನ್ಸ್ ಕೊಡುವಂಥ ಕ್ರಿಸ್ಟಲ್ಸ್ ಇದೆ. ಮತ್ತು ಒಂದು ಕ್ರಿಸ್ಟಲ್ ಪೆಂಡುಲಮ್ನ ಕೂಡ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಡೌಟ್ ಬಂದಾಗ ಹೌದಾ ಇಲ್ವಾ ಅಂತ ಕೇಳಿದಾಗ, ಹೌದು ಅಂದಾಗ ಇದು ಕ್ಲಾಕ್ ವೈಸ್ ಹೋಗುತ್ತೆ, ಇಲ್ಲ ಅಂತ ಹೇಳಿದಾಗ ಇದು ಆ್ಯಂಟಿ ಕ್ಲಾಕ್ ವೈಸ್ ಹೋಗುತ್ತೆ. ಸೊ ನಾನು ಕೈ ಆಡಿಸ್ದೇನೆ ಇಟ್ ಈಸ್ ಚೇಂಜಿಂಗ್ ಇಟ್ಸ್ ಮೋಷನ್. ನೀವು ನೋಡಿದ್ರಿ ಅಂದರೆ ದಟ್ ಈಸ್ ವಾಟ್ ಇಸ್ ಕಾಲ್ಡ್ ಅ ಡಿವಿನೇಷನ್ ಟೂಲ್. ನನಗೆ ಗೊತ್ತು, ಕೆಲವರು ಇದನ್ನು ತುಂಬ ಚರ್ಚೆ ಮಾಡ್ತೀರಾ, ಇದು ಸುಳ್ಳು, ನೀವೇ ಕೈ ಆಡಿಸಿದ್ರಿ ಅಂತ ಹೇಳ್ತೀರಾ. ಯು ಆರ್ ಫ್ರೀ ಟು ಥಿಂಕ್ ವಾಟ್ ಎವರ್ ಯು ಕ್ಯಾನ್ ಥಿಂಕ್. ನಿಮಗೆ ಏನು ಬೇಕೋ ನೀವು ಅನ್ಕೋಬೋದು, ಬಟ್ ಇಟ್ ಈಸ್ ಮೈ ಡಿವಿನೇಷನ್ ಟೂಲ್. ಇದು ತುಂಬ ಗೈಡೆನ್ಸನ್ನು ತುಂಬ ಸಿಚುವೇಶನ್ಸಲ್ಲಿ ನನಗೆ ಕೊಟ್ಟಿದೆ. ಸೊ ಈ ಸಣ್ಣ ಬುಕ್ಕಲ್ಲಿ ಇದ್ರ ಬಗ್ಗೆ ಡೀಟೇಲ್ಸ್ ಇರುತ್ತೆ, ಅದು ಇಲ್ಲದೇ ಕೂಡ ನಾವು ಹೇಳ್ಬೋದು. ಈ ವಿಡಿಯೋನಲ್ಲಿ ನಾನು ನಿಮಗೇನು ಹೇಳ್ತೀನಿ ಅಂತಂದರೆ, ನೋಡಿ, ಯೂಶ್ವಲಿ ಕಾರ್ಡನ್ನು ಶಫಲ್ ಮಾಡ್ಬೋದು. ಶಫಲ್ ಮಾಡಿಬಿಟ್ಟು, ಬಟ್ ಅದನ್ನು ನೀವೇ ಮಾಡ್ತೀರಾ. ನೀವು ಟ್ಯಾರೋ ಕಾರ್ಡ್ ರೀಡರ್ ಅಂದಾಗ ನೀವೇ ಮಾಡ್ತೀರಾ. ನೀವು ಯಾರಿಗೆ ರೀಡ್ ಮಾಡ್ತೀರೋ ಅವರಿಗೆ ಕೊಡಲ್ಲ. ನಮಗೆ ನಾವೇ ಟ್ಯಾರೋ ಓದ್ಕೋಬೋದು ಅಂದರೆ ಖಂಡಿತ ಓದ್ಕೋಬೋದು. ಸೊ ಅದನ್ನು ಹೀಗಿಟ್ಟಾಗ ಸಿಂಗಲ್ ಕಾರ್ಡ್ ಮಾತ್ರ ತೋರಿಸ್ತೀನಿ. ಒಂದು ಕಾರ್ಡನ್ನು ತೆಗೆದಾಗ ನನಗೆ ಬಂದಂಥ ಕಾರ್ಡು 4 swords.
4 ಸ್ವೋರ್ಡ್ಸ್ ಅಂದಾಗ ನಾನು ಹೇಳಿದೆ ನಿಮಗೆ, ಅದರ ಅರ್ಥವನ್ನು ಹೇಳಿದೆ. ಸ್ವೋರ್ಡ್ ಅಂದಾಗ ಏನು? ಕಮ್ಯುನಿಕೇಷನ್. ಸೊ ಅವಾಗ ನೀವು ಏನು ಹೇಳ್ತೀರಾ, ಯಾರಿಗೆ ಹೇಳ್ತಾ ಇದ್ದೀರಾ ಅಂದರೆ ಕಮ್ಯುನಿಕೇಷನ್ ಇಂಪ್ರೂವ್ ಮಾಡ್ಕೋಬೇಕು, ನೀನು ಕಮ್ಯುನಿಕೇಟ್ ಮಾಡಬೇಕು, ನೀನು ಹೇಳಬೇಕಾಗತ್ತೆ ವಿಷಯನ, ಇಲ್ಲದಿದ್ದರೆ ಅರ್ಥ ಆಗಲ್ಲ. ಇದು ಪ್ರೊಫೆಷ್ನಲ್ ಇರ್ಬೋದು, ಮನೆಯಲ್ಲಿ ಆಸ್ತಿ ವಿಷಯ ಇರ್ಬೋದು, ಅಥವಾ ಸಂಬಂಧದಲ್ಲಿ ಪ್ರಿಯಕರ ಪ್ರೇಮಿಯ ವಿಷಯ ಇರ್ಬೋದು, ನಿಮ್ಮ ತಂದೆಗೆ ನೀನು ಹೇಳು, ಇಲ್ಲದಿದ್ದರೆ ಗೊತ್ತಾಗಲ್ಲ ಅನ್ನೋದಿರ್ಬೋದು. ಸ್ವೋರ್ಡ್ ಅಂತಂದಾಗ ಕಮ್ಯುನಿಕೇಷನ್ ಅಂತ ಹೇಳಿದೆ ನಿಮಗೆ. ಮತ್ತು ಆ್ಯಕ್ಷನ್ ಕೂಡ ಆಗುತ್ತೆ. ಗಾಳಿ ಅಂದರೆ ವೇಗವನ್ನು ಕೂಡ ಪ್ರತಿನಿಧಿಸುತ್ತೆ. ಸ್ಪೀಡ್ ಇದೆಲ್ಲ ಆಗುತ್ತೆ. ಬೇಗ ಬೇಗ ನೀನು ಕೆಲಸವನ್ನು ಮಾಡಬೇಕು, ಬೇಗ ಮೂವ್ ಮಾಡಬೇಕು, ಇಲ್ಲದಿದ್ದರೆ ಕೆಲಸ. ಸೊ ದೇರ್ ಕ್ಯಾನ್ ಬಿ ಲಾಟ್ ಆಫ್ ಥಿಂಗ್ಸ್ ದಟ್ ಕ್ಯಾನ್ ಕಮ್ ಅಪ್. ಮತ್ತು ಇನ್ನೊಂದು, ಅವರು ನಿಮಗೆ ಈ ವಿಷಯ ಅಂತ ಹೇಳ್ಬೋದು, ಹೇಳದೇ ಇರ್ಬೋದು, ನೀವು ಹಾಗೆ ವಿಷಯವನ್ನು ಹೇಳ್ಬೋದು, ಅಥವಾ ಯಾವ ವಿಷಯಕ್ಕೆ ನಿನಗೆ ಗೈಡೆನ್ಸ್ ಬೇಕು ಅಂತ ಕೇಳ್ಬೋದು. ಅದು ನಿಮ್ಮ ಮತ್ತು ಅವರ ಒಂದು ಪರ್ಸನಲ್ ವಿಷಯ. ಅದರಲ್ಲೂ ಡೌಟ್ ಆದರೆ ಹೌದಾ ಇಲ್ವಾ ಹೇಳಬೇಕು ಅಂತಂದಾಗ ನೀವು ಈ ಪೆಂಡುಲಮ್ನ ಕೂಡ ಯೂಸ್ ಮಾಡ್ಬೋದು. ಸೊ ಇಲ್ಲಿಗೆ ಈ ವಿಡಿಯೋನ ನಾನು ನಿಲ್ಲಿಸ್ತಾ ಇದ್ದೀನಿ ಅಂತ ಹೇಳಲ್ಲ. ಇಟ್ ವಿಲ್ ಬಿ ಕಂಟಿನ್ಯೂಡ್ ಇನ್ ದ ನೆಕ್ಸ್ಟ್ ವಿಡಿಯೋ. ನಾನು ಕೆಲವು ಸ್ಪ್ರೆಡ್ ಅಂತ ಹೇಳ್ತೇನೆ, ಅಂದರೆ ಲೇಔಟ್ ಹೇಗೆ ಇಟ್ಟು ಹೇಗೆ ಅದನ್ನು ರೀಡ್ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಅಲ್ಲಿ ತನಕ ನೀವು ಈ ವಿಡಿಯೋನಲ್ಲಿ ತೋರಿಸಿದಂಥ ವಿಷಯಗಳನ್ನು ಸ್ವಲ್ಪ ಅರ್ಥೈಸ್ಕೊಳ್ಳಿ. ಮತ್ತು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ವಿನಮ್ರ ವಿನಂತಿ, ದಯವಿಟ್ಟು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋಸನ್ನು ಲೈಕ್ ಮಾಡೋದು, ಶೇರ್ ಮಾಡೋದು ಬರಿಬೇಡಿ. ಕಾಮೆಂಟ್ ಸುಮಾರು ಜನ ಮಾಡ್ತೀರಾ, ನಾನು ಅದಕ್ಕೆ ಪ್ರತಿ ಉತ್ತರವನ್ನು ನೀಡ್ತೀನಿ. ಈ ವಿಡಿಯೋನ ನೀವು ಏನು ಅನ್ನಿಸ್ತು ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನೂ ಕೆಲವು ಮಾಹಿತಿಯನ್ನು ಕೊಡ್ತೀನಿ. ಮತ್ತು ಆಲ್ರೆಡಿ ನೀವು ಲೈಕ್ ಶೇರ್ ಮಾಡ್ತಾ ಇದ್ದೀರಾ, ಕಾಮೆಂಟ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂದರೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.